ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನೊಂದು ನಾಟಿ ಸ್ಟೈಲು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ಮೆತ್ತಗಿರ್ಬೇಕಂದ್ರೆ ಟೊಮೊಟೊ ಬಾತು, ಅದಕ್ಕೆ ನಾನು ಟೊಮೊಟೊ ಬಾತ್ ಮಾಡ್ತೇನೆ. ನಾಟಿ ಸ್ಟೈಲು ತುಂಬಾ ಸಿಂಪಲ್ಲು, ತುಂಬ ಈಸಿಯಾಗಿ ಮಾಡ್ಬೋದು. ನೋಡಿ ಹೇಗೆ ಮಾಡ್ತೀನಿ ಅಂತ. ಒಂದು 3 ಟೊಮೊಟೊ ತೊಗೊಂಡಿದ್ದೀನಿ, ಹಣ್ಣಾಗಿರೋದು. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ 3 ಮೆಣಸಿನ್ಕಾಯಿ, ಸ್ವಲ್ಪ ಗರಂ ಮಸಾಲ, ಒಂದು ಈರುಳ್ಳಿ, ಸ್ವಲ್ಪ ಮೊಸರು, ಬಟಾಣಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಒಂದು ಪಾವು 1 ಕಾಲು ಪಾವಷ್ಟು ಅಕ್ಕಿ ನೆನೆ ಇಟ್ಟಿದ್ದೀನಿ. ಇದು ಬಂದು ಬಿರಿಯಾನಿ ಎಲೆ, ಇದು ಮನೆಯಲ್ಲೇ ಬೆಳೆದಿರೋಂಥದ್ದು. ಮಿಕ್ಕಿದ ಮಸಾಲೆ ತೋರಿಸ್ತೀನಿ ಹಾಕ್ಬೇಕಾದ್ರೆ. ಬನ್ನಿ. ಚಿಕ್ಕದು ಕುಕ್ಕರ್ ಇಟ್ಕೊಂಡು, ಇದು ಏನು ಗೊತ್ತಾ, ಮೊನ್ನೆ ಅನ್ನಕ್ಕೆ ಇಟ್ಬಿಟ್ಟು ಮರ್ತೇ ಬಿಡಿ, ಸೀದೋಗ್ಬಿಡೋದು. ಎಷ್ಟು ಉಜ್ರು ಹೋಗ್ತಾಯಿಲ್ಲ. ಅದಕ್ಕೆ ಅಂದರೆ ಯಾರೋ 1-2 ಸಲ ಅದರಲ್ಲಿ ಏನಾದರೂ ಮಾಡು ಶಿಶಿ ಹೋಗುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ಇದೆಲ್ಲ ಇವಾಗ ಹೊಸ ಸ್ಟೀಲ್ ಕುಕ್ಕರ್ ಅದು. ನಾನಿವಾಗ ಇದಕ್ಕೆ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ. ಸ್ವಲ್ಪ ತುಪ್ಪ ಹಾಕ್ಬೇಕಲ್ಲ, ಅದಕ್ಕೋಸ್ಕರ ನೋಡಿ 1 ಸ್ಪೂನ್ ಅಷ್ಟು ತುಪ್ಪ ಹಾಕ್ತೀನಿ. ಇಷ್ಟೇ ಇದೆ ಎಣ್ಣೆ, ತುಪ್ಪ. ಅದು ಸ್ವಲ್ಪ ಬಿಸಿ ಆಗಲಿ. ನೋಡಿ, 2 ಚಕ್ಕೆ, 2 ಮೊಗ್ಗು, 2 ಏಲಕ್ಕಿ ಕಾಯಿ ಸಣ್ಣ ಗುಡ್ಡು ಕಚ್ಚಿದಂಥ ಒಂದು ಈರುಳ್ಳಿ, ಅದು ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಮೆಣಸಿನ್ಕಾಯಿ, ಈರುಳ್ಳಿ ಫ್ರೈ ಆಗಿದೆ. ಇದಕ್ಕೆ ನಾನು ಇವಾಗ ಟೊಮೊಟೊ ಹಾಕ್ಕೊತೀನಿ. ನಾನು ಉಪ್ಪು ಹಾಕ್ಕೊತೀನಿ, ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗಲಿ ಅಂತ. ಆಮೇಲೆ ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಸಾಫ್ಟ್ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಪುದೀನ ಹಾಕ್ಕೊತೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ, ಒಂದು ಅರ್ಧ ಕಪ್ಪು ಬಟಾಣಿ, ಚೆನ್ನಾಗೆಲ್ಲ ಮಿಕ್ಸ್ ಆಗಲಿ. ಅದ್ರ ಜೊತೆಗೆ ನಾನು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಸ್ವಲ್ಪ ಸಾಫ್ಟ್ ಆಗಿದೆ ಇದೆಲ್ಲ. ಇದಕ್ಕೆ ನಾನು ಇವಾಗ 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಮೆಣಸಿನ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನ, ಇದ್ರ ಜೊತೆಗೆ ಒಂದು ಚಿಕ್ಕ ಸ್ಪೂನಷ್ಟು ಮೊಸರು, ಹಾಗೆ ಒಂದು ಅರ್ಧ ನಿಂಬೆಹಣ್ಣು, ಇನ್ನು ಸ್ವಲ್ಪ ಉಪ್ಪು ಹಾಕೋದು. ರುಚಿಗೆ ನೋಡ್ಕೊಂಡು ಹಾಕೋದು. ಉಪ್ಪು ಸ್ವಲ್ಪ ಹಾಕಿದ ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು ಇದರಲ್ಲಿ 1.5 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ನಾನು ಇವಾಗ ಇದಕ್ಕೆ 3 ಗ್ಲಾಸ್ ನೀರು ಹಾಕ್ತೀನಿ. ಸ್ವಲ್ಪ ಮೆತ್ತಗೆ ಬೇಕಂದ ನನ್ನ ಮಗಳು, ಅದಕ್ಕೆ ಒಂದು ಕುದಿಲಿ ನೀರು ಕುದೀತಾ ಇದೆ. ನಾನು ಇವಾಗ ಅಕ್ಕಿ ಹಾಕಿದ್ದಕ್ಕೆ ಚೆನ್ನಾಗಿ ನೆನೆಸಿಟ್ಟಿದ್ದು ಒಂದು ಅರ್ಧ ಗಂಟೆ. ಚೆನ್ನಾಗಿ ನೆನಿಬೇಕು ಅಕ್ಕಿ, ಆವಾಗ ಸ್ವಲ್ಪ ಸಾಫ್ಟ್ ಆಗುತ್ತೆ. ಉಪ್ಪು ಕಾಲೆಲ್ಲ ಚೆಕ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ 2 ಬಿರಿಯಾನಿ ಎಲೆ ಹಾಕ್ತೀನಿ. ಸ್ಲೋ ಫ್ಲೇಮಲ್ಲಿ ಕಮ್ಮಿ ಉರಿ ಇಟ್ಕೊಂಡು 2 ವಿಸಿಲು ಅಷ್ಟೇ. 2 ವಿಸಿಲ್ ಆಗಿದೆ. ಇದು ಆಫ್ ಮಾಡ್ತೀನಿ. ಇವಾಗ ಓಪನ್ ಮಾಡ್ತೀನಿ. ನೋಡಿ, ಕರೆಕ್ಟಾಗಿ ನೀರು ಹಾಕಿದೆ, ನೀಟಾಗಿ ಅನ್ನ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಇದು ನನ್ನ ಮಗಳು ಮೆತ್ತಗೆ ಬೇಕು ಅಂತ ಹೇಳಿದ್ಲು, ನೋಡ್ರಲ್ಲ. ಇದು ನಾನು ತೆಗ್ದಾಕ್ತೀನಿ ಬಿರಿಯಾನಿನೇ. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಟೊಮೊಟೊ ಬಾತ್ ಸರ್ವ್ ಮಾಡೋಣ. ಒಂದು ಬಾಳಲ್ಲಿ ಬಿಸಿ ಬಿಸಿ ನಾಟಿ ಸ್ಟೈಲ್ ಟೊಮೊಟೊ ಬಾತ್. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ಮೊಸರು ಬಜ್ಜಿ ನೋಡಿ. ನೀವು ಲಾಸ್ಟ್ವರೆಗೂ ನೋಡಿ ಎಷ್ಟು ಚೆನ್ನಾಗಿದೆ, ಸಿಂಪಲ್, ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇನ್ನೂ ಸ್ವಲ್ಪ ಮೆತ್ತಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡ್ರಲ್ಲ, ತುಂಬಾ ಚೆನ್ನಾಗೈತೆ. ಇದನ್ನು ಓಕೆ ಬಾಯಲ್ಲಿ ನನ್ನ ಮಗಳು ಟೆನ್ಷನ್ ಆಗ್ತದಂತೆ. ಎಷ್ಟು ಚೆನ್ನಾಗಿದೆಯಲ್ಲ, ನೋಡ್ರಲ್ಲ.
ಸಿಂಪಲ್ ಒಂದು ನಾಟಿ ಸ್ಟೈಲು ಟೊಮೊಟೊ ಬಾತ್. ಇದಕ್ಕೆ ಒಬ್ಬೊಬ್ರು ಫುಡ್ ಕಲರ್ ಹಾಕೊತಾರೆ ರೆಡ್ಡಾಗಿ ಬರಲಿ ಅಂತ. ಅದೆಲ್ಲ ಏನು ಕಲರೇ ಹಾಕ್ಬಾರ್ದು, ನ್ಯಾಚುರಲ್ ಮಾಡಬೇಕು. ಈ ಥರ ಮಾಡಬೇಕು, ತುಂಬ ಟೇಸ್ಟ್ ಇರುತ್ತೆ. ಲಾಸ್ಟ್ವರೆಗೂ ನೋಡಿ, ಚೆನ್ನಾಗಿದೆ ಕಮೆಂಟ್ಸ್. ಓಕೆ ಬಾಯ್.